ಹೇಳವ್ವ, ಬೆಂಗಳೂರಲ್ಲಿ ಏನು ಮಾಡ್ಕೊಂಡಿರೋದು? ಬೆಂಗಳೂರಲ್ಲಿ ನನ್ನ ಮನೆಯವರು ವರ್ಕ್ ಮಾಡ್ತಾರೆ, ನಾನು ಮನೆಯಲ್ಲೇ ಇದ್ದೀನಿ ಗುರುಜಿ. ನನ್ನ ಮದ್ವೆ ಆಗಿ 11 ವರ್ಷ ಆಯ್ತು. ಎಷ್ಟು ವರ್ಷ ನಿಮಗೆ? ನನಗೆ 34. 24, 34? ಅಲ್ಲ 34. 34 ಆಯ್ತು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರವ್ವ? ಕಾರ್ಯಕ್ರಮ 1 ವರ್ಷದ ಮುಂಚೆ ಒಂದ್ಸಲ ನೋಡಿದ್ದೆ ಗುರುಜಿ, ನೋಡ್ತಾನೆ ಇದ್ದೆ. ಇವಾಗ ಈಗೊಂದ್ ತಿಂಗಳಿಂದ ಜಾಸ್ತಿ ನೋಡ್ತಾ ಇದೀನಿ ನಿಮ್ದು ವಿಡಿಯೋಸ್ ಇದು ಎಲ್ಲ. ತಿಂಗಳಿಂದ ಜಾಸ್ತಿ ನೋಡ್ತಿದೀಯ ಅಂದ್ರೆ ತಿಂಗಳಿಂದ ನೋವಿನ ವಿಚಾರ ಜಾಸ್ತಿ ಇದೆ ಅಂತ. ಗುರುಜಿ ಹೌದಾ? ಆಸ್ಪತ್ರೆಗೆ ಯಾವಾಗ ಹೋಗ್ತಾರೆ ಅಂತ ಗೊತ್ತಾಗುತ್ತಲ್ಲವಾ? ಆಯ್ತು, ಇರ್ಲಿ, ಹೇಳ್ತಾ ಕಷ್ಟ ಬಂದಾಗ್ಲೇ ದೇವ್ರು ನೆನ್ಪಾಗೋದು ಅಂತಾರಲ್ಲ, ಆತರ ಆಗಿದೆ ಗುರುಜಿ ನನಗೆ. ಬಟ್ ವಿಷಯ ಏನಂದ್ರೆ, ಯೋಚನೆ ಮಾಡಿ, ಈ 1 ವರ್ಷದ ಮುಂಚೆ ನೋಡಿದ್ದೆ, ಫೈನ್, ನಿನ್ನನ್ನು ನಾನು ದೂರ್ತಾ ಇಲ್ಲ. ಬಟ್ ಯಾವಾಗಲೂ ಇಂಥದ್ದೊಂದು ವಿಚಾರವನ್ನ, ಕಷ್ಟ ಇರಲಿ ಇಲ್ಲದೆ ಹೋಗಲಿ, ಕೇಳೋದು ಬಹಳ ಮುಖ್ಯ ಅಲ್ವಾ? ಅಂದರೆ ಮಜ್ಜಿಗೆಯನ್ನು, ಅಂಬಲಿಯನ್ನು ಕಾಯಿಲೆ ಬಂದಾಗಲೇ ಕುಡಿಬೇಕು ಅಂತ ಇಲ್ಲ, ಚೆನ್ನಾಗಿದ್ದಾಗಲೂ ಕುಡಿಬಹುದಲ್ಲ. ಹೌದು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ಲಿಕ್ಕೆ ಸಂಕ್ರಾಂತಿನೇ ಬರಬೇಕಾ? ಇಲ್ಲ ಗುರುಜಿ. ಹಂಗೆ ನಾವು ಒಳ್ಳೆಯದು ವಿಚಾರ ಕೇಳಲಿಕ್ಕೆ, ಈಗ ನಾವು ಏನೇನೋ ಮೊಬೈಲಲ್ಲಿ ನೋಡ್ತೀವಿ, ಏನೇನೋ ಕೇಳ್ತೀವಿ. ಈಗ ನನ್ನ ಕಾರ್ಯಕ್ರಮ ಕೇಳು ಅಂತ ಅಲ್ಲ, ಒಳ್ಳೆಯದು. ಯಾಕಂದರೆ ನಿನಗೇನಾದರೂ ಭವಿಷ್ಯದಲ್ಲಿ ಸಂಕಟ ಬಂದಾಗ ಅದನ್ನು ಎದುರಿಸಲಿಕ್ಕೆ ಒಂದು ಜ್ಞಾನ, ಒಂದು ಶಕ್ತಿ, ಅದು ಯಾವುದೋ ಮಾತಿನಿಂದಲೋ, ಪ್ರವಚನದಿಂದಲೋ, ಜ್ಞಾನದಿಂದಲೋ ಖಂಡಿತ ಸಿಕ್ಕಿರುತ್ತೆ, ಹೌದಲ್ಲ? ಬಟ್ ನಾವು ಅದನ್ನು ನೋಡಿರಲ್ಲ. ನಾವೇನು ಬಂದಾಗ ನೋಡ್ಕೊಳ್ಳೋಣ ಬಿಡು, ಇದು ನಿನ್ನೊಬ್ರು ಕಥೆಯಲ್ಲ, ನಮ್ಮೆಲ್ಲರ ಕಥೆನೂ ಇದೆ. ಹಾಗಾಗಿ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ. ಕಾಯಿಲೆ ಬಂದಾಗ ಔಷಧಿ ತಗೊಳ್ಳೋದಕ್ಕಿಂತ ಕಾಯಿಲೆ ಬರದಾಗ ಏನಾದರೂ ಮಾಡಬಹುದಾ, ಆ ಜಾಗೃತಿ ಮನುಷ್ಯನಿಗೆ ಇರಬೇಕು. ಆಯ್ತು ತಾಯಿ, ಹೇಳವ, ನಿನ್ನ ಮನಸ್ಸಲ್ಲಿ ಏನು ನೋವಿದೆ? ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲಿಂದ ಹೇಳ್ಬೇಕು ಅಂತ. ಧೈರ್ಯವಾಗಿ ಹೇಳವ, ಏನಿಲ್ಲ, ಧೈರ್ಯವಾಗಿ ಮಾತಾಡು. ನಿನಗೆ ಅದು ಶಿಸ್ತುಬದ್ಧವಾಗಿ ಹಿಂಗೆ ಮಾತಾಡಬೇಕು ಅಂತ ಏನಿಲ್ಲ. ಪಾಪ ನೊಂದಿರೋರು ಏನು ಹೇಳಿದ್ರು ನಾನು ಅರ್ಥ ಮಾಡ್ಕೊಳ್ತೀನಿ. ಒಂಚೂರು ಮೊದಲಿಂದ ಹೇಳವ, ನನಗೂ ಅರ್ಥ ಆಗ್ಬೇಕಲ್ಲ. ಮೊದ್ಲು ಅಂದ್ರೆ 23 ವರ್ಷಕ್ಕೆ ನನಗೆ ಮದ್ವೆ ಆಯ್ತು. ಎಲ್ಲಿಂದಲಾರ ಹೇಳು ತಾಯಿ, ಸ್ವಲ್ಪ ಜೋರಾಗಿ ಹೇಳವ, ನನಗೆ ಕೇಳಿಸ್ಬೇಕು. 23 ವರ್ಷಕ್ಕೆ ನನಗೆ ಮದ್ವೆ ಆಯ್ತು ಗುರುಜಿ. ನಮ್ಮ ಅಪ್ಪ ಅಮ್ಮ ತೋರಿಸಿದ್ದು. ನಿಮ್ಮ ಮೂಲ ಬೆಂಗಳೂರೇನ ಅಥವಾ ನೀವು ನಿಮ್ಮ ತವರು ಬೇರೆ ಕಡೆ? ಮೂಲ ಚಿಕ್ಕಮಂಗ್ಳೂರು. ಆಯ್ತು, 23 ವರ್ಷಕ್ಕೆ ಮದ್ವೆ ಆಯ್ತು. 23 ವರ್ಷಕ್ಕೆ ಮದ್ವೆ ಆಯ್ತು ಗುರುಜಿ. ಅಪ್ಪ ತೋರ್ಸಿದ್ರು ಅಂತ ಅವ್ರದ್ದು ಮದ್ವೆ ಆದೆ. ಅವ್ರಿಗೆ ಮಾತಿಗೆ ಬೆಲೆ ಕೊಡ್ಬೇಕು ಅಂತ ಹೇಳಿ. ಅಂದ್ರೆ ಅವಾಗ ನೀವು ಮನೇಲಿದ್ರೆ ಏನಾದ್ರು ಓದ್ತಾ ಇದ್ರ? ಡಿಗ್ರಿ ಮುಗಿಸಿದ್ದೆ ಗುರುಜಿ. ಓಕೆ. ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಅಂದ್ರೆ ಅರ್ಥ ನಿನಗೆ ಅಷ್ಟು ಪೂರ್ಣ ಪ್ರಮಾಣ ಇಷ್ಟ ಇರ್ಲಿಲ್ವಾ? ಇಷ್ಟ ಇರ್ಲಿಲ್ಲ. ಅದೇ ಹಂಗಂತ ಬೇರೆಯವ್ರನ್ನೂ ಇಷ್ಟಪಟ್ಟಿದ್ದೆ ಅಂತಲ್ಲ, ಆಗ್ಬೇಕಿತ್ತು ಆದೆ, ತೋರ್ಸಿದ್ದಕ್ ಆಗ್ಬೇಕಿತ್ತು ಆದೆ ಅಂತ ಆಯ್ತು ಗುರುಜಿ. ಗೊತ್ತಲ್ಲ, ಇವರು ಹೊಸ ಸಂಬಂಧ, ಅರ್ಥ ಮಾಡ್ಕೊಳಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಕಷ್ಟ ಆಯ್ತು. ಹೊಸದ್ರಲ್ಲಿ ತುಂಬಾನೇ ಕಷ್ಟ ಆಗ್ತಿತ್ತು. ಹೊಂದ್ಕೊಂಡ್ ಹೋಗ್ತಾ ಇದ್ದೆ. 2-3 ವರ್ಷ ಹೊಂದ್ಕೊಳಕಾಯ್ತು. ಮಗು ಮಾಡ್ಕೋ ಅವಾಗೆಲ್ಲ ಸರಿ ಹೋಗುತ್ತೆ ಅಂದ್ರು ಮದ್ವೆ ಆಗೋಷ್ಟರಲ್ಲಿ. ಅದನ್ನು ಸರಿ ಹಂಗಾದ್ರೆ ಸರಿ ಹೋಗ್ಬೋದೇನೋ ಅಂತ ಮದ್ವೆ ಆಗಿ 8 ತಿಂಗಳಿಗೇನೋ ಮಗು ಮಾಡ್ಕೊಂಡ್ವಿ. 8 ತಿಂಗಳಿಗೆ ಮಗ ಹುಡ್ದ. ಆಮೇಲೆ ಸರಿ ಹೋಗ್ಬೋದು ಅಂದ್ರೆ ನಮ್ಮಪ್ಪ ಅಮ್ಮನು ಮದ್ವೆ ಮಾಡೋ ಟೈಮಲ್ಲಿ ವರದಕ್ಷಿಣೆ ಕೊಡ್ತೀನಿ, ಸೈಟ್ ಬರ್ಕೊಡ್ತೀನಿ ಅಂದಿದ್ರು. ಅದು ಬರ್ಕೊಡ್ಲಿಲ್ಲ. ಅದನ್ನೇ ಹಿಡ್ಕೊಂಡ್ ಹೇಳ್ತಾ ಇದ್ರು. ಅದು ಸುಮಾರು ವರ್ಷ ನಡೀತು. ಅಂದ್ರೆ ಅಂದ್ರೆ ಸರಿ ಹೋಗಬಹುದು ಅನ್ನೋದಕ್ಕೆ ಏನ್ ಕೆಟ್ಟಿತ್ತಲ್ಲಿ? ಅದೇ ನಮ್ಮ ಅಪ್ಪ ಅಮ್ಮ ಸೈಟ್ ಕೊಡ್ತೀನಿ ಅಂದಿದ್ರು ಮದ್ವೆ ಮಾಡ್ಬೇಕಾದ್ರೆ. ಅದು ಒಂದು ಕಡೆ. ಗಂಡನಲ್ಲಿ ಏನಾದ್ರು ಹವ್ಯಾಸಗಳಿದ್ವಾ? ಗಂಡನಿಗೆ ಹವ್ಯಾಸ ಅಂತ ಇರ್ಲಿಲ್ಲ. ಅಂದ್ರೆ ಸ್ವಲ್ಪ ಕಂಜೂಸ್ತನ ಇತ್ತು, ಉಳಿತಾಯ ಮಾಡೋದು ಕಂಜೂಸ್ತನ ಇತ್ತು. ದುಡಿತಾ ಇದ್ರು, ಚೆನ್ನಾಗೇ ದುಡಿತಾ ಇದ್ರು. ದುಡಿದ್ರು ಉಳಿತಾಯ ಮಾಡ್ಬೇಕು, ಮುಂದಕ್ಕೆ ಏನೋ ಮಾಡ್ಬೇಕು ಅನ್ನೋದು ಅವ್ರಿಗೆ ಬಹಳ ಇತ್ತು. ನಿಮ್ ತಂದೆ ಕೊಟ್ಟ ಮಾತುಗಳನ್ನ ಪೂರೈಸ್ಲಿಲ್ಲ ಅಂತ ಅವ್ರು ಸಿಟ್ಟು. ಅದು ನಡೀತಾನೆ ಇತ್ತು. ಅದು ಒಂದ್ ಕಡೆ ಆದ್ರೆ ಈ ಕಡೆ ಅದು ಅಪ್ಪ ಅಮ್ಮನ ಮೇಲೆ ಕೋಪ ಇರ್ತಾ ಇತ್ತು. ನನ್ ಮೇಲೆ ಕೋಪ ಅಂತ ಏನಿಲ್ಲ, ನಾನ್ ಚೆನ್ನಾಗೇ ಇದ್ದೆ. ಅತ್ತೆ ಮಾವನ್ ಜೊತೆಗೂ ಚೆನ್ನಾಗಿದ್ದೆ. ನಾನು ಗಂಡನ ಜೊತೆ ಚೆನ್ನಾಗೇ ಇದ್ದೆ. ಅವರು ಕಂಜೂಸ್ತನ ಮಾಡ್ತಾ ಇದ್ರು, ನಾನು ಹೊಂದ್ಕೊಳಕ್ಕೆಲ್ಲ ಟ್ರೈ ಮಾಡ್ತಾನೆ ಇದ್ದೆ. 3 ವರ್ಷ ಆಯ್ತು ಹಿಂಗೆ. 3 ವರ್ಷ ನಡ್ಸಿದ್ವಿ. 3-4 ವರ್ಷ ಸಂಸಾರ ಮಾಡ್ದೆ. ಅವ್ರು ಹೆಂಗಿದ್ರು ನಡ್ಕೊಂಡ್ ಹಂಗೆ ಮಾಡ್ಕೊಂಡೇ ಇದ್ವಿ. ಆಮೇಲೆ ನನ್ ಮಗ ಒಂಚೂರು ದೊಡ್ಡವನಾದ. ಅವ್ರಿಗೆ ಆನ್ಸೈಟ್ ಸಿಕ್ತು, ಅಮೆರಿಕಕ್ಕೆ ಹೋದ್ವಿ. ಏನ್ ಸಿಕ್ತು? ಅಮೆರಿಕಾದಲ್ಲಿ ಕೆಲ್ಸ ಸಿಕ್ತು, ಅಮೆರಿಕಕ್ಕೆ ಹೋದ್ವಿ.
ಅಲ್ಲಿ ಏನೋ ಸರಿ ಹೋಗ್ಬೋದು, ಅಲ್ಲಿ ಚೆನ್ನಾಗಿರೋಣ ಅನ್ಕೊಂಡು ಇಲ್ಲಿ ಅತ್ತೆ ಮಾವನ್ ಜೊತೆಗಿರೋದಕ್ಕೆ ನಮ್ಗೆ ಸರಿ ಹೋಗ್ತಿಲ್ಲ ಅಂತ ಆತರ ಅನ್ಕೊಂತ ಇದ್ದೆ. ಅಲ್ಲಿ ಹೋದ್ವಿ, ಅಲ್ಲೂನು ಅವ್ರದ್ದು ನನ್ ಜೊತೆ ಚೆನ್ನಾಗಿರ್ತಾರೆ ಅನ್ಕೊಂಡೆ. ಅಲ್ಲಿ ನೋಡಿದ್ರೆ ಅಲ್ಲೂನು ಕಂಜೂಸ್ತನ ಅದೆಲ್ಲ ಜಾಸ್ತಿನೇ ಇತ್ತು. ಅಂದ್ರೆ ಸ್ಥಳ ಬದಲಾಯಿತು, ಬುದ್ಧಿ ಬದಲಾಗಿಲ್ಲ ಅಂತ. ಅದು ಹಂಗೆ ನಡೀತಾನೆ ಇತ್ತು ಸುಮಾರು ವರ್ಷ, 2-3 ವರ್ಷನೂ ಹಂಗೆ ಇರ್ತಿತ್ತು. ನಾವ್ ಬಂದಿರೋದ್ ಇಲ್ಲಿ ಸೇವ್ ಮಾಡಕ್ಕೆ, ಇಷ್ಟು ದೂರ ಬಂದಿದೀವಿ, ಉಳಿತಾಯ ಮಾಡ್ಕೊಂಡು ಅಲ್ಲೋಗಿ ಚೆನ್ನಾಗಿರೋಣ ಇಂಡಿಯಾದಲ್ಲಿ, ಹಂಗೆ ಹಿಂಗೆ ಅಂತ ಇದ್ರು. ಹಂಗೆ ನಡೀತಾ ಇತ್ತು ಗುರುಜಿ. ಇನ್ನೇನೆಲ್ಲ ಸರಿ ಹೋಗುತ್ತೆ 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 ಅಂತ ಅನ್ಕೊಂತಾನೆ ಇದ್ದೆ, ಆಗ್ತಾ ಇರ್ಲಿಲ್ಲ. ಅದು ಮದ್ವೆ ಆಗಿದ್ದೀನಲ್ಲ, ಮದ್ವೆ ಆದ್ಮೇಲೆ ನಿಭಾಯಿಸ್ಕೊಂಡ್ ಹೋಗ್ಲೇಬೇಕು ಅಂತ ಹೇಳಿ ಅದೇ ತರದಲ್ಲಿ ಇದ್ದೆ. ಅದ್ರ ಮಧ್ಯದಲ್ಲಿ ಒಬ್ರು ಹಿಂಗೆ ಪರಿಚಯ ಆದ್ರು. ಅಂದ್ರೆ ಅಮೆರಿಕದಲ್ಲಿ ಇದ್ದಾಗ್ಲ? ಅಂದ್ರೆ ಅಲ್ಲಿಯವರೇನ ಅಥವಾ ಭಾರತದವರೇನ? ಇಲ್ಲ, ಭಾರತದವರು. ಹಂಗೆ ಇಂಟರ್ನೆಟ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇದ್ರಲ್ಲಿ. ಈಗ ಅಮೆರಿಕಕ್ಕೆ ಹೋದ್ರಿ, ಅಲ್ಲಿ ನಿಮ್ ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋದ್ರ, ಅಲ್ಲಿ ಕರ್ಕೊಂಡು ಹೋದ್ರು? ನನ್ ಮಗ ಒಬ್ನೇ ಇದ್ದಿದ್ದು, ಕರ್ಕೊಂಡು ಹೋದ್ವಿ. ಓಕೆ, ಅಲ್ಲಿನೇ ಎಜುಕೇಶನ್ಗೆ ಹಾಕುದ್ರಾ? ಸಣ್ಣವನಿದ್ದ, ಇನ್ನು ಅವಾಗ ಸ್ಕೂಲಿಗೆ ಸೇರಿಸ್ಲಿಲ್ಲ. ಆಮೇಲೆ ಸೇರಿಸ್ಕೊಂಡ್ವಿ. ಕೂಡ ನೀವು ಮನೇಲೆ ಇದ್ರಿ, ಅವ್ರ ಕೆಲ್ಸಕ್ಕೆ ಹೋಗ್ತಿದ್ರು? ಅವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಮಧ್ಯೆ ನೀನ್ ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ದ? ಓಕೆ, ಅಂದ್ರೆ ಅಲ್ಲೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅವೆಲ್ಲ ಇತ್ತು, ಬಳಸ್ತಾ ಇದ್ದೆ. ಓಕೆ, ಈ ಮೂರನೇ ವ್ಯಕ್ತಿಯ ಆಗಮನ ಫ್ರಮ್ ಅಂದ್ರೆ ಥ್ರೂ ಸೋಷಿಯಲ್ ಮೀಡಿಯಾ ಆಗಿದ್ದು? ಆಗಿದ್ದು. ಓಕೆ, ಅಂದ್ರೆ ಇದೇನ್ ನಿಮ್ ಕಡೆಯಿಂದಲ್ಲ ಅಥವಾ ಆ ಕಡೆಯಿಂದಲ್ಲ? ಆ ಕಡೆಯಿಂದಾನೆ ಬಂದಿತ್ತು. ಬಟ್ ಆ ಕಡೆ ಮನಸ್ಸು ಹೋಗ್ಲಿಕ್ಕೆ ಗಂಡನ ಈ ವರ್ತನೆ ಕಾರಣ ಅಂತ ನಂಬ್ತೀರಾ ನೀವು? ಖಾಲಿ ಕೂತಿದ್ದೆ ಅಂತಾನೂ ಆಗಿರುತ್ತೆ, ಗಂಡನ ವರ್ತನೆನೂ ಇಷ್ಟ ಆಗ್ದಲೇನೂ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಅಂದ್ರೆ ನೀವ್ ಯಾವ್ದೋ ಒಂದ್ ಕಡೆಯಿಂದ ಪ್ರೀತಿ ಬಯಸ್ತಾ ಇದ್ರಾ? ಓಕೆ, ಸರಿ, ಆಯ್ತು, ಪರಿಚಯ ಆಯ್ತು, ಮುಂದೆ ಏನಾಯ್ತವ? ಪರಿಚಯ ಆಯ್ತು, ಅದೇ ಮಾತಾಡ್ತಾ ಇದ್ವಿ. ಆಮೇಲೆ ಅವನು ಮದ್ವೆ ಆಗಿದೆ ಅಂತ ಹೇಳ್ಕೊಂಡಿರ್ಲಿಲ್ಲ. ಆಮೇಲೆ 2 ದಿವಸಕ್ಕೆ ಹೇಳ್ಕೊಂಡ, ನಂಗೂ ಮದ್ವೆ ಆಗಿದೆ, ಆದ್ರೆ ಅವಳಿಗೆ ಇಷ್ಟ ಇಲ್ಲ ನನಗೆ, ನಾನು ನಿನ್ನ ಮದ್ವೆ ಆಗ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಕೊಂತಿದ್ದ. ನಾನು ಅದೇನು ನಂಬ್ತಾ ಇರ್ಲಿಲ್ಲ, ನನ್ಗಿಂತ ಸಣ್ಣವನಿದ್ದ 3 ವರ್ಷ. ಅಂದ್ರೆ ಪರಿಚಯ 2 ದಿವಸಕ್ಕೆ ಮದ್ವೆ ವಿಚಾರ ಪ್ರಸ್ತಾಪ ಆಯ್ತಾ ಅಲ್ಲಿ? ಅಂದ್ರೆ ಬಿಫೋರ್ ನಿಮ್ಗೆ ಒಬ್ರಿಗೊಬ್ರು ಗೊತ್ತಿದ್ರ ನೀವು? ಅಂದ್ರೆ ದೂರದ ನೆಂಟ್ರಿದ್ವಿ ಅಂತ ಗೊತ್ತಾಯ್ತು ಅದ್ರಲ್ಲೇನೆ, ಮಾತಾಡ್ತಾ. ಅವರು ಅವಾಗ ಭಾರತದಲ್ಲಿ ಇದ್ದಿದ್ದ? ಮದುವೆ ವಿಚಾರ ಬಂತು, ಅವನು ಮುಚ್ಚಿಟ್ಟಿದ್ದ ನನ್ನ ಹತ್ರ. ಏನ? ಅವನ್ ಮದ್ವೆ ಆಗಿದೆ ಅವನಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ಗಿಂತ ಸಣ್ಣವನಿದ್ದ, ನಾನು ಹೇಳ್ತಾ ಇದ್ದೆ ಇದೆಲ್ಲ ಸರಿ ಅಲ್ಲ, ಏನು ಬೇಡ ಹಂಗೆ ಹಿಂಗೆ ಅಂತ. ಸರಿ, ಫ್ರೆಂಡ್ಸ್ ಆಗಿರೋಣ ಅನ್ಕೊಂಡು ಫ್ರೆಂಡ್ಸ್ ಆಗೇ ಇದ್ವಿ, ಮಾತಾಡ್ತಾ ಇದ್ವಿ ಅಷ್ಟೇ. ಆಮೇಲೆ ಏನಾಯ್ತು, ಅವನು ನಮ್ಮ ಮಾವಂಗ್ ಹುಷಾರಿಲ್ಲ, ದುಡ್ಡು ಬೇಕು ನನಗೆ ಅಂತ ಅಂದ. ನಾನು ಕರುಣೆ ತೋರಿಸ್ಬಿಟ್ಟು ಮಾವಾಲ ಪಾಪ ಅನ್ಕೊಂಡು, ಅವನು ತುಂಬಾ ಖರ್ಚು ಮಾಡ್ತಾ ಇದೀನಿ, ಆಗ್ತಾ ಇಲ್ಲ, ಕೊಡು ಅಂತ ಅವಂದು ಹೆಂಡತಿ ಅಂದ್ರೆ ಮಾವ ಅಂದ್ರೆ ಅವನಿಗೆ ಸಂಬಂಧದಲ್ಲೇ ಮದ್ವೆ ಆಗಿದ್ದು. ಬಟ್ ಅವ್ರ ಅಮ್ಮನ ತಮ್ಮ ಅಂದ್ಕೊಳ್ಳೋಣ. ಹಂಗೇನೆ. ಆಯ್ತು, ಅವ್ರಿಗೆ ಹುಷಾರಿಲ್ಲ, ಅವರಿಗೆ ಟ್ರೀಟ್ಮೆಂಟಿಗೆ ನಾನೇ ತೋರಿಸ್ಬೇಕು, ಸೊ ದುಡ್ಡು ಬೇಕು, ಕೊಡ್ತೀನಿ ಅಂತ ಹೇಳಿ 1-1.5 ಲಕ್ಷ ತನಕ ಇಸ್ಕೊಂಡ ನನ್ನ ಹತ್ರ. ಅಂದ್ರೆ ಅದೇನು ಸ್ವಲ್ಪ ಸ್ವಲ್ಪ ಇಸ್ಕೊಂಡಿದ್ದ, ಒಮ್ಮೆಲೆ ಇಸ್ಕೊಂಡಿದ್ದ? ಇಲ್ಲ, ಸ್ವಲ್ಪನೇ. 50,000 ಒಂದ್ಸಲ, ಮತ್ತೆ 50,000 ಒಂದ್ಸಲ, ಆಮೇಲೆ 30,000, ಆಮೇಲೆ 20,000 ಆ ತರ ಇಸ್ಕೊಂಡ. 3-4 ತಿಂಗಳಲ್ಲಿ ಇಸ್ಕೊಂಡ ಅಷ್ಟನ್ನು. ಆಯ್ತು, ಇದೆಲ್ಲ ಆಯ್ತು, ಹಂಗೆ ಮಾತಾಡ್ಕೊಂಡಿದ್ವಿ. ಇಂಡಿಯಾಗ್ ಬರ್ಬೇಕಾಯ್ತು ನಮಗೆ ಆ ಟೈಮಲ್ಲಿ. ಇದು ಯಾವಾಗ ಜನವರಿಲಿ ನಾವು ಬಂದಿದ್ದು ಇಂಡಿಯಾಗೆ, ಈಗ ಈ ವರ್ಷ ಜನವರಿ ಆರಂಭದಲ್ಲಿ ಬಂದ್ವಿ. ಬಂದ್ಮೇಲೆ ನನ್ ದುಡ್ಡು ಕೊಡು ವಾಪಸ್ಸು ಅಂದೆ. ಇಲ್ಲ, ಕಷ್ಟ ಆಗ್ತಿದೆ ನನಗೆ, ಕೊಡ್ತೀನಿ, ನನ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಕೊಡ್ತೀನಿ ಅಂತ ಇದ್ದ. ಆಮೇಲೆ ಅದೇ ಟೈಮಲ್ಲಿ ಮತ್ತೊಂದ್ 10,000 ಬೇಕು ನನಗೆ, 10,000 ಕೊಡು ಅಂದ. ನಾನಿಲ್ಲ, ಏನಂದ್ರು ನನ್ ಕೊಡಲ್ಲ ಅಂತಂದೆ. ಇಲ್ಲ, ತುಂಬಾ ಅರ್ಜೆಂಟ್ ಇದೆ, ನೀನ್ 10,000 ಕೊಟ್ರೆ ನನ್ನ ಗೋಲ್ಡ್ ಏನೋ ಇಟ್ಟಿದೀನಿ, ಅದನ್ನ ತೆಗೆದ್ಬಿಟ್ಟು ಕೊಡ್ತೀನಿ, ಅದು ಮುಗ್ದಿದೆ ಅಂತ ಏನೋ ಹೇಳ್ದ ಅಂತ ಹೇಳಿ 10,000 ನನ್ ಸ್ನೇಹಿತೆ ಕಡೆಯಿಂದ ಕಳಿಸ್ದೆ. ನನ್ನ ಹತ್ರ ಹೋಗ್ತಾ ಇರ್ಲಿಲ್ಲ, ನಾನು ಅವಾಗಿನ ಹೊಸದಾಗಿ ಇಂಡಿಯಾಗ್ ಬಂದಿದ್ದೆ.
ಒಂದು ನಿಮಿಷ, ಈ ಈ 1 ಲಕ್ಷ ಅಥವಾ 10,000 ಇದು ನಿಮ್ಗೆ ಹೆಂಗೆ ಬಂತು? ನಾನು ಕೊರೋನಾ ಟೈಮಲ್ಲಿ ಅಲ್ಲಿ ದುಡಿತಾ ಇದ್ದೆ, ಅಂದರೆ ಅಮೆರಿಕದಲ್ಲಿ. ಅಮೆರಿಕದಲ್ಲಿ. ಏನು ದುಡಿ ಅಂದರೆ ಮನೆಯಲ್ಲೇ ಕೂತ್ಕೊಂಡು ದುಡಿತಿದ್ದ? ಇಲ್ಲ ಇಲ್ಲ, ಅಲ್ಲಿ ಬೇಬಿ ಸಿಟ್ಟಿಂಗ್ ಮಾಡ್ಬೋದಾಗಿತ್ತು. ಓಕೆ. ಮಗುನ ನೋಡ್ಕೊಳೋದು, ಟೇಕ್ ಕೇರ್ ಮಾಡೋದು, ಆತರ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ನನಗೆ ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇದ್ರು. ಲೀಗಲಿಗೆ ನಾನು ಕೆಲಸ ಮಾಡಂಗಿರ್ಲಿಲ್ಲ, ಹಂಗಾಗಿ ಕ್ಯಾಶ್ ಅಲ್ಲಿ ನನಗೆ ಪೇಮೆಂಟ್ ಮಾಡ್ತಾ ಇದ್ರು. ಕಮ್ಮಿ ದುಡ್ಡು ಬರ್ತಾ ಇತ್ತು. ಓಕೆ. ಆ ಹಣ ಮತ್ತೆ ಹಿಂದೆಯಿಂದ ಕೂಡಿದ್ದು ಒಂದಷ್ಟು ಹಣ ಇದನ್ನು ಇವ್ರಿಗೆ ಕೊಟ್ರಿ? ಅದ್ರಲ್ಲಿ ಸ್ವಲ್ಪ ನನಗೆ ಗಂಡನ್ ಗೊತ್ತಿಲ್ದಲೆ ನಾನು ಕೊಟ್ಟೆ. ಗಂಡನಿಗೆ ಒಂದ್ ಸ್ವಲ್ಪನೂ ಇದ್ರ ಇಲ್ಲ, ಇದ್ರದ್ದು ಒಂದ್ ಸ್ವಲ್ಪನೂ ಇರ್ಲಿಲ್ಲ, ಗೊತ್ತೇ ಇಲ್ಲ ಅವರಿಗೆ. ಆಯ್ತವ, ಫ್ರೆಂಡ್ ಹತ್ರ 10,000 ಈಸ್ಕೊಟ್ಟೆ, ಮುಂದೆ? ಕೊಟ್ಮೇಲೆ ಅವಳಿಗೆ, ನನ್ನ ಫ್ರೆಂಡಿಗೆ ಮದ್ವೆ ಆಗಿರ್ಲಿಲ್ಲ. ಅವಳು ಅವನ್ ದುಡ್ಡು ಕಳಿಸುವಾಗ ಅವನ್ ಪ್ರೊಫೈಲ್ ನೋಡ್ಬಿಟ್ಟು ಹುಡ್ಗ ಯಾರು ಚೆನ್ನಾಗಿದ್ದಾನೆ ಅಂತ ಅಂದ್ಲು. ಸರಿ, ಅವನು ಗೌಡ ಇದ್ದ, ಹಂಗಾಗಿ ನೋಡೋಣ ಮದ್ವೆ ಮಾಡೋಣ ಅಂತ ಹೇಳಿ ನಾನು ಅವಳು ಮಾತಾಡಕ್ಕೆ ಅಂತ ಕೇಳ್ದೆ. ಯಾರಿಗ್ ಮದ್ವೆ ಮಾಡೋಣ? ನನ್ನ ಸ್ನೇಹಿತೆಗೆ. ಅದಕ್ಕೆ ನಾನು ಯಾರವನು, ಯಾರಿಗ್ ದುಡ್ಡು ಕಳಿಸ್ಕೊಂಡೆ, ಅವನಿಗೆ ಕಳಿಸ್ಕೊಳ್ಲಿಲ್ಲ, ಅವ್ನ ಫ್ರೆಂಡಿಗೆ ಕಳಿಸ್ದ. ಹಂಗಾಗಿ ಸರಿ ಯಾರದು ಅಂತ ಕೇಳಿದ್ದಕ್ಕೆ ಹಿಂಗೆ ನನ್ನ ಫ್ರೆಂಡ್ ಅದು ಗೌಡ ಸೇರ್ನ. ಸರಿ, ನನ್ನ ಫ್ರೆಂಡಿಗೂ ಮದ್ವೆ ಆಗಿಲ್ಲ, ಸೊ ನೋಡು ಮಾತಾಡು, ಅವ್ನು ಒಳ್ಳೆ ಹುಡುಗ ಇದ್ರೆ ಮದ್ವೆ ಮಾಡೋಣ, ನಂಬರ್ ಕೊಡ್ತೀನಿ ನೀನೇ ಮಾತಾಡ್ಕೋ ಅಂತ ಅಂದ. ಅಂದ್ರೆ ನೀವಿಬ್ರು ಅವರಿಬ್ರು ಬಗ್ಗೆ ಮಾತಾಡ್ಕೊಂಡಿದ್ದು? ಹಾ. ಓಕೆ. ಆ ಹುಡುಗಂಗೆ ನಾನು ಫೋನ್ ಮಾಡ್ದೆ, ಹಿಂಗೆ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ನೀವು ಗೌಡಾಸ್ ಅಲ್ವಾ, ಅವರು ಗೌಡಾಸು, ಸೊ ಮದ್ವೆ ಆಗ್ತೀರಾ ನೋಡಿ, ಇಬ್ರಿಗೂ ಸೇಮ್ ಏಜ್ ಇದೆ, ಸರಿ ಹೋಗುತ್ತೆ ನೋಡಿ ಅಂತ. ಅಪರಿಚಿತರಲ್ವಾ ಅವ್ರಿಗೆ? ಅವ್ನಿಗೆ ತಲೆಕೆಟ್ಟು ಹೋಗಿರ್ಬೇಕಲ್ವಾ ಹಂಗಾರೆ? ಅಪರಿಚಿತನೇ, ಅವರು ಸ್ನೇಹಿತರು ಇದ್ರು, ಈ ಕಡೆ ನಾನು ಇವಳು ಸ್ನೇಹಿತ ಇದ್ವಿ. ನೀವು ಅವತ್ತನಿಗೆ ಫೋನ್ ಮಾಡೋಕ್ಕಿಂತ ಮುಂಚೆ ಅವನು ಹೇಳಿದ ನಿಂಗೆ ಫೋನ್ ಮಾಡ್ತಾರೆ ಅಂತ? ನನಗೆ ಹೆಂಗಾಯ್ತು ಅಂದ್ರೆ, ಈ ಮ್ಯಾಟ್ರಿಮೋನಿಯಿಂದ ಫೋನ್ ಮಾಡ್ತಾರೆ ಹಂಗೆ ಕೇಳಿಸ್ಬಿಡ್ತು. ಇದಕ್ಕಿದ್ದಾಗೆ ಫೋನ್ ಮಾಡಿ, ನೋಡಪ್ಪ ನಿನ್ಗೊಂದು ಹುಡುಗಿ ನೋಡಿ, ನಾನ್ ಡೈರೆಕ್ಟ್ ಮೋಡ್ ಮ್ಯಾಕ್ ಹೋಯ್ತೀನಿ, ತಡಿ ಯಾರ ಕೇಳಿ. ಆಯ್ತು ಸಪಾಟಿ, ಆಯ್ತು ಆತೇನಿಂದ ಏನಂದ್ರ ಆ ತರದಲ್ಲಿ ಮಾತಾಡಕ್ಕೆ ಅಂತ ಶುರು ಮಾಡ್ದೆ. ಅವರು ಮಾತಾಡ್ತಾ ಇದ್ರು, ಅದಕ್ಕೆ ಸರಿ ಆ ಹುಡುಗಿ ಫೋಟೋ ಕಳ್ಸಿ ನಾನು ನೋಡ್ತೀನಿ ಅಂತ ಅಂದ್ರು. ನೋಡಿದ್ರು, ಹಂಗೆ ಮಾತಾಡ್ತಾ ಇದ್ವಿ ಅಷ್ಟೇ. ಅವ್ರ ಬಗ್ಗೆ ಹೇಳ್ಕೊತಾ ಇದ್ರು, ನನ್ ಲೈಫ್ ಹಿಂಗೆ, ನಾನು ಈ ತರ ಕೆಲಸ ಮಾಡ್ತಿದ್ದೆ, ಹಿಂಗಾಯ್ತು, ಬೆಂಗಳೂರಲ್ಲಿದ್ದೆ, ಇಂಡಿಯಾಗ್ ಬಂದೆ, ಅಲ್ಲ ಚಿಕ್ಕಮಂಗ್ಳೂರ್ಗ್ ಹೋದೆ, ಈ ತರದ್ದೆಲ್ಲ ಹೇಳ್ಕೊಂಡ್ರು. ಅವಳ ಜೊತೆಗೆ ಮಾತಾಡೋಕಿನ ಮುಂಚೆ ನನ್ನ ಹತ್ರ ಮಾತಾಡ್ತಾ ಇದ್ರಲ್ಲ, ನಾನಲ್ವಾ ಅವನಿಗೆ ಫೋನ್ ಮಾಡಿದ್ದು, ನನ್ನ ಹತ್ರ ಜಾಸ್ತಿ ಕ್ಲೋಸ್ ಆಗ್ಬಿಟ್ರು ಅವರು. ಚೆನ್ನಾಗೈತೆ ಕತೆ. ಓಕೆ. ನನ್ನ ಹತ್ರ ಕ್ಲೋಸ್ ಆದ್ರು. ನನಗೆ ಏನಾಯ್ತು ಮತ್ತೆ? ಅವ್ನ್ ಏನು ಇಲ್ಲ, ಅವ್ನ್ ಪರಿಚಯ ಆಗಿದ್ದ, ಅವ್ನ್ ದುಡ್ಡು ಇಸ್ಕೊಂಡಿದ್ದ ಅಷ್ಟೇ, ಕೊಡ್ತೀನಿ ಅಂತ ಇದ್ದ. ಓಕೆ. ಈಗ ಸಂಪೂರ್ಣ ಇಂಟ್ರೆಸ್ಟ್ ಅಥವಾ ಗಮನ ಅಥವಾ ಹೆಚ್ಚು ಮಾತುಕತೆ ಈತನ ಮೇಲೆ ಶುರುವಾಯ್ತು? ಈತನ ಮೇಲೆ ಆಯ್ತು. ಅವನಿಗೆ ಮದ್ವೆ ಆಗಿರ್ಲಿಲ್ಲ, ಹೇಳಿದ್ನಲ್ಲ. ಅವಳು ಆಮೇಲೆ ಹೇಳ್ದೆ, ಹಿಂಗೆ ಅವಳಿಗೆ ಮದ್ವೆ ಆಗೋದು ಏನು ಹಿಂಗೆ ಅಂತ. ಅವರು ಇಲ್ಲ, ನನಗೆ ಅವಳು ಇಷ್ಟ ಆಗ್ಲಿಲ್ಲ ಅಂತ ಅಂದ್ರು. ಏನಿದೆ, ಚೆನ್ನಾಗೇ ಇದ್ದಾಳಲ್ಲ, ಗೌರ್ಮೆಂಟ್ ಕೆಲ್ಸ, ಯಾಕೆ ಇಷ್ಟ ಆಗ್ಲಿಲ್ಲ ಅಂತೆಲ್ಲ ಕೇಳ್ದೆ. ಇಲ್ಲ ನಂಗೆ ಗೊತ್ತಿಲ್ಲ, ಅವಳು ಇಷ್ಟ ಆಗ್ಲಿಲ್ಲ, ನಂಗೆ ನೀವ್ ಇಷ್ಟ ಆದ್ರಿ ಅಂತ. ಶಬಾಷ್. ಓ, ನಾನು ಅವ್ರಿಗೆ ಟೈಮ್ ಕೊಟ್ಟಿದ್ದೆ ತಪ್ಪಾಯ್ತಾ ಅಥವಾ ನಾನು ಮಾಡಿದ್ದೆ ಇದಾಯ್ತಾ ನಂಗೆ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು ಅಂತ. ಓಕೆ, ಒಂದ್ ನಿಮಿಷ. ಇಲ್ಲಿ ನೀವು ಕೇವಲ ಒಂದು ಮಾಡ್ಲಿಕ್ಕೆ ಅಥವಾ ಇದನ್ನ ಸಂಪರ್ಕ ಒಂದು ಮಾಡ್ಕೊಡ್ಲಿಕ್ಕೆ ಮಾತ್ರ ಬಂದಿರೋರು ಅಂತ ಮೊದ್ಲಿಗೆ ಗೊತ್ತಿತ್ತ ಆತನಿಗೆ? ಹಾ, ನಾವ್ ಮಾತುಕತೆ ಶುರು ಮಾಡಿದ್ದೆ ಆತರ, ಅಂದ್ರೆ ಹಿಂಗು ಇದಾಳೆ ನನ್ ಫ್ರೆಂಡು, ನೋಡಿ ಮದ್ವೆ ಆಗ್ತೀರಾ ಅಂತ. ನಿಮಗ್ ಮಕ್ಕಳು ಮದ್ವೆ ಆಗಿದೆ ಗೊತ್ತಿತ್ತಾ? ಹಾ, ಗೊತ್ತಿತ್ತು. ಇವನ್ ಅದಾದ್ಮೇಲೂ ಆ ಮಾತು ಬಂತು. ನೀವೇನಂದ್ರಿ? ಅದು ಏನಕ್ ಬಂತು ಅಂತ ನನಗೂ ಗೊತ್ತಿಲ್ಲ. ನಾನ್ ಫಾರಿನ್ ಇಂದ ಬಂದಿದ್ದೆ, ದುಡ್ಡಿತ್ತು ಅಂತ ಬಂತು, ಏನು ಗೊತ್ತಿಲ್ಲ ನನಗೆ.
ಸೊ ನೀವು ಒಪ್ಪಿಗೆ ಕೊಟ್ರಾ? ನಾನು ಇಲ್ಲ ಅಂತಾನೆ ಅಂದೆ ಶುರುವಿನಲ್ಲಿ. ಆಮೇಲೆ ಗೊತ್ತಿಲ್ಲ, ಇಲ್ಲಿ ನನ್ ಗಂಡನ ಜೊತೆಗೂ ನನಗ್ ಸರಿ ಇಲ್ದಲೆ ಇದ್ದಿದ್ ಕಾರಣ, ನನ್ ಗಂಡ ನನಗ್ ಇಷ್ಟ ಇಲ್ದಲೆ ಇದ್ದಿದ್ ಕಾರಣ ಅವನ್ ಕಡೆ ಮನ್ಸು ಎಳಿತೋ ಏನೋ ನನಗ್ ಗೊತ್ತಿಲ್ಲ. ಅಂದ್ರೆ ನೀವು ಜಸ್ಟ್ ನನ್ನ ಸೈಕಾಲಜಿಕಲ್ ಆಗಿ ಹೇಳಿ, ಜಸ್ಟ್ ಮೊದಲು ಯಾರು ನಿಮ್ಮ ಮೊದಲು ದುಡ್ಡು ಕೊಟ್ಟು ದುಡ್ಡಿನ ವ್ಯವಹಾರ ನಡೆದಿತ್ತಲ್ಲ, ಆ ಹುಡುಗ ಈತ ನಂಬರ್ ಕೊಟ್ಟಾಗ ಆ ಫಸ್ಟ್ ಇಂಪ್ರೆಷನ್ ಇಸ್ ಇಟ್ ಇಂಥದ್ದೇನೋ ಆಗುತ್ತೆ ಅಂತ ಒಂದು ಚಿಕ್ಕ ಆಲೋಚನೆ ಬಂದಿತ್ತ ನಿನಗೆ? ಅವನನ್ನ ನಾನು ನೋಡೇ ಇರ್ಲಿಲ್ಲ. ಬಟ್ ಯಾವಾಗ ಮೊದಲು ನೋಡಿದ್ರಿ? ಅಥವಾ ಈಗ ನೋಡ್ಬೇಕು ಅಂತ ಕೆಲವೊಮ್ಮೆ ಧ್ವನಿಯಲ್ಲೂ ಶುರು ಆಗ್ಬಿಡ್ತವೆ, ಅಥವಾ ಅವ್ರ ಮೆಚುರಿಟಿ ಲೆವೆಲ್ ಇಷ್ಟ ಆಗಿ ಶುರು ಆಗ್ಬಿಡ್ತವೆ. ಆ ರೀತಿ ಆಯ್ತಾ ನಿಮ್ಗೆ? ನೀವು ಮೊದಲನೇ ಹುಡುಗನ ಬಗ್ಗೆ ಕೇಳ್ತಾ ಇದ್ದೀರಾ? ಎರಡನೇ ಹುಡುಗನ ಜೊತೆ ನೀವು ಫಸ್ಟ್? ಎರಡನೇ ಹುಡುಗನ ನಾವು ಬರೀ ಮಾತುಕತೆ ಅಷ್ಟೇ ಇತ್ತು, ಫೋಟೋದಲ್ಲಿ ನೋಡಿದ್ದೆ ಅಷ್ಟೇ. ಅದೇ ಈ ಹುಡುಗಿ ಪರಿಚಯ ಅಥವಾ ಈ ಹುಡುಗಿ ಮದುವೆ ಆಗಿ ಅಂತ ಹೇಳೋ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲೂ ಇತ್ತ? ನನ್ ಮನ್ಸಲ್ಲಿ ಇರ್ಲಿಲ್ಲ, ಬಟ್ ಅವಳದ ಅಷ್ಟೇ ಇತ್ತು ನನ್ ಮನ್ಸಲ್ಲಿ. ಅವಳಿಗೆ ಚೆನ್ನಾಗಿದ್ದಾನೆ, ಅವಳಿಗೆ ಇದಾಗ್ಬೇಕು ಅಷ್ಟೇ ಇದ್ದಿದ್ದು ನನ್ ಮನ್ಸಲ್ಲಿ. ಅವನ್ ಯಾವಾಗ ಹಿಂಗೆ ಅವನ್ ಜೀವನ್ ಬಗ್ಗೆ ಎಲ್ಲ ಹೇಳ್ಕೊಂಡ, ನಂಗೂ ಗೊತ್ತಿಲ್ಲ, ನಾನು ಅದೇ ಈ ಕಡೆ ನನಗಿರ್ಲಿಲ್ವಲ್ಲ, ಸೊ ನನಗ ಇಷ್ಟ ಆಗೋ ಗುಣಗಳು ಅವನಲ್ಲಿ ಕಾಣಿಸ್ಕೊಂತ ಬಂತು. ಆಯ್ತು, ಶುರುವಿನಲ್ಲಿ ಬೇಡ ಅಂತ ಹೇಳಿದ್ರಿ, ಆನಂತರ ಒಪ್ಕೊಂಡ್ರ? ಆ ನಂತರ ಅಂದ್ರೆ ದಿನಗಳಲ್ಲಿ ಹೇಳ್ಬೇಕು ಅಂದ್ರೆ 15 ದಿನದಲ್ಲೂ ಒಪ್ಕೊಂಡ್ಬಿಟ್ಟೆ. ಬಟ್ ಯಾಕೆ? ಫೈನ್, ಗಂಡನ ವಿಚಾರದಲ್ಲಿ ನಿಮಗೆ ಪೂರ್ಣ ಖುಷಿ ಇರಲಿಲ್ಲ, ಸಂತೋಷ ಇರಲಿಲ್ಲ, ಹೌದು. ಬಟ್ ಫ್ರೆಂಡಿಗೆ ಪರಿಚಯ ಮಾಡಿಸ್ಲಿಕ್ಕೆ ಅಥವಾ ಫ್ರೆಂಡ್ ವಿಚಾರದಲ್ಲಿ ಏನೋ ಮಾಡ್ಲಿಕ್ಕೆ ಹೋಗಿ ಆ ಬದ್ಧತೆ ಯಾವ ಕಾರಣ ಇಟ್ಕೊಂಡು ನಂಬರ್ ತಗೊಂಡು ಫೋನ್ ಮಾಡಿದ್ರಲ್ಲ, ಅದಕ್ಕೆ ಯಾಕೆ ನಿಲ್ಲಲಿಲ್ಲ ನೀವು? ಅಂದರೆ ನಿಮಗೂ ನಿಮ್ಮ ಜೀವನದಲ್ಲಿ ಏನೋ ಒಂದು ಅತೃಪ್ತಿ ಇತ್ತು ಅಂತ. ಸೊ ಆ ನೆಮ್ಮದಿ ಇಲ್ಲಿ ಸಿಗಬಹುದು ಅಂತ ನಿಮ್ಗೆ ಅನ್ನಿಸ್ತಾ? ಈಸ್ ಇಟ್ ಗಂಡ ಆದವನು ಎಲ್ಲ ರೀತಿಯಲ್ಲೂ ಖುಷಿಪಡಿಸಿ ಸಂತೋಷವಾಗಿ ನೋಡಿಕೊಂಡ್ರೆ, ಪ್ರೀತಿ ಕೊಟ್ರೆ ಆ ಕಡೆ ಈ ಕಡೆ ಮನ್ಸು ಹೋಗಲ್ವಾ? ಒಂದು ಹೆಣ್ಣು ಮಗಳಾಗಿ ನೀನು ಹೇಳೋದಾದ್ರೆ? ಇಲ್ಲ ಅನ್ಕೋತೀನಿ, ನನ್ ಜೀವನದಲ್ಲಿ ಇಲ್ಲ ಅಂತ. ನನಗಿರ್ಲಿಲ್ಲ, 10-11 ವರ್ಷ ಆಗಿತ್ತು ಮದ್ವೆ ಆಗಿ, ಯಾವ ಹುಡುಗರ ಜೊತೆಗೂ ಹಂಗಿರ್ಲಿಲ್ಲ ನನಗೆ. ಸೊ ಮಾರಲ್ ಆಫ್ ದಿ ಸ್ಟೋರಿ ಅಂದ್ರೆ ಇಲ್ಲಿ ಹೆಂಗೆ ಹೇಳ್ಬೇಕಂದ್ರೆ, ಹಳ್ಳಿ ಭಾಷೆಯಲ್ಲಿ ಊಟ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ಅಂತ. ಹಸುವಾದವನಿಗೆ ಊಟ ಬೇಕಲ್ಲವಾ? ಬಟ್ ಇನ್ಫ್ಯಾಕ್ಟ್ ಸಂಬಂಧದ ವಿಚಾರ ಬಂದ್ರೆ, ಒಂದು ಮಗು ಅಂತ ಆದ್ಮೇಲೆ ಊಟ ಹಿಡ್ಕೊಂಡು ಎಲ್ಲಿಗೆ ಬೇಕಲ್ಲಿ ಹೋಗಕ್ಕಾಲ್ವಲ್ವಾ? ಹೌದಲ್ಲ? ಆ ಟೈಮಲ್ಲಿ ನಾನು ಹಂಗ್ ಯೋಚನೆ ಮಾಡ್ದೆ, ನನಗೂ ಮಗ ಇದ್ದಾನೆ, ಗಂಡ ಇದ್ದಾನೆ, ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲಾರು ಇದಾರೆ, ಮಾಡೋದ್ ತಪ್ಪು ಅಂತ ನನಗೂ ಅನ್ನಿಸ್ತಾ ಇತ್ತು ಜಾಸ್ತಿ. ನಾನ್ ಇಷ್ಟಪಟ್ಟಿದ್ ನನಗೇನು ಸಿಗ್ತಾ ಇಲ್ಲ, ಈ ಕಡೆ ಇಷ್ಟ ಇಲ್ದಲೆ ಜೀವನ ಮಾಡ್ತಾ ಇದೀನಿ. ಅವನು ಇಷ್ಟ ಆಗಿದ್ದಾನೆ, ಅವನಲ್ಲಿ ಇಷ್ಟ ಆಗಿರೋ ಗುಣಗಳು ಇದೆ. ಈಗ ನಂದೊಂದು ಪ್ರಶ್ನೆ ಇದೆ. ಒಂದು, ಈ ವಿಚಾರ ಮುಂದೊಂದು ದಿವಸ ಈತನ ಜೊತೆ ಹೋಗ್ಬೇಕು ಅಥವಾ ಇವನು ಈಗ ನಾವು ಮಾತಾಡ್ಕೊಳ್ತಿರೋ ತರ ಮುಂದೆ ನಡೆದ್ರೆ ಮನೆಯವರು ಅಥವಾ ಇಲ್ಲೇನ್ ಆಗಬಹುದು ಅನ್ನೋ ಕಲ್ಪನೆ ನಿನಗೆ? ಅದೇ ಅದನ್ನೇ ಮುಂದಕ್ಕೆ ಹೇಳಕ್ ಹೋದೆ ಗುರುಜಿ. ಆಯ್ತು, ಅದನ್ನ ಕೇಳ್ತೀನಿ, ನೀನು ಅದನ್ನ ಕತೆ ಹೇಳಿವಂತೆ. ಬಟ್ ಇಲ್ಲಿ ಜಸ್ಟ್ ಎಲ್ಲ ಹೆಣ್ಮಕ್ಳು ಪರವಾಗಿ ನಿನಗೊಂದು ಪ್ರಶ್ನೆ. ಇಂಥ ವಿಚಾರಗಳಲ್ಲಿ ಹೇಗೋ ನಾನು ಬಚಾವ್ ಆಗಬಹುದು ಅಥವಾ ಏನೋ ಮಾಡೋಣ ಬಿಡು ಅಂತ ಮುಂದುವರಿಯೋ ಹೆಣ್ಮಕ್ಳು, ಇಲ್ಲ ನನಗೆ ಈ ಗಂಡನ ಜೊತೆ ಇರ್ಲಿಕ್ಕೆ ಆಗಲ್ಲ ಅಂತ ಡೈವರ್ಸ್ ತಗೊಂಡು, ಅಂದ್ರೆ ಬಿಡುಗಡೆ, ಗೌರವಾನ್ವಿತವಾಗಿ ಬಿಡುಗಡೆ ಆಗ್ಲಿಕ್ಕೆ ಮಾಡದ ಮನಸ್ಸನ್ನ ಹಿಂಗೆ ಕೆಲವು ಅಕ್ರಮಗಳಿಗೆ ಮನಸ್ಸು ಮಾಡ್ತಾರಲ್ಲ, ಧೈರ್ಯ ಎಲ್ಲಿಂದ ಬರುತ್ತೆ ಅಂತ? ಇಲ್ಲಿರೋ ಧೈರ್ಯಕ್ಕಿಂತ ಕಡಿಮೆ ಧೈರ್ಯ ಡೈವರ್ಸ್ ತಗೊಳಕ್ ಬೇಕು ಅಂದ್ಕೊಳ್ಳೋಣ. ಯಾಕಂದ್ರೆ ಅಕ್ರಮ ಅನ್ನೋದಕ್ಕೆ ದೊಡ್ಡ ಧೈರ್ಯ ಬೇಕು, ಹೌದಲ್ವಾ? ಬಟ್ ಇಲ್ಲ, ನನಗಾಗಲ್ಲ ಇವನ ಜೊತೆ ಇರಲಿಕ್ಕೆ, ನನಗೆ ಯಾವ ನೆಮ್ಮದಿನೂ ಇಲ್ಲ ಅಂತ ಹೇಳಿ ಯಾವುದೋ ಒಂದು ರೀತಿಯಲ್ಲಿ ದೂರ ಆಗಲಿಕ್ಕೆ ಬಹುಶಃ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಕಡಿಮೆ ಧೈರ್ಯ ಬೇಕು. ಬಟ್ ವಿಚಿತ್ರ ಅಂದರೆ, ಇದಕ್ಕೆ ಡೈವರ್ಸ್ ಆಗಿ ಗೌರವಾನ್ವಿತವಾಗಿ ಬೇರೆ ಆಗೋಣ, ಯಾರನ್ನೋ ಎದುರು ಹಾಕೊಂಡಾದ್ರೂ ಪರವಾಗಿಲ್ಲ ಅನ್ನೋ ಈ ಗೌರವಾನ್ವಿತ ವಿಚಾರಕ್ಕೆ ಬರೋದ ಧೈರ್ಯ ಮೆಸೇಜಲ್ಲಿ ಮಾತು ಕೊಟ್ಟು ಮುಂದುವರಿಲಿಕ್ಕೆ ಬಂದ್ಬಿಡುತ್ತಲ್ಲ. ಯಪ್ಪ, ಹೆಂಗೆ ಅನ್ಸುತ್ತೆ? ಆಯ್ತವ, ಈ ಹುಡುಗನ ವಿಚಾರ ಮಾತಾಡ್ತಾ ಇದ್ದೆ,
ಅವನು ನೀವಿಷ್ಟ ಅಂದ, ನೀನು 15 ದಿನದಲ್ಲಿ ಒಪ್ಕೊಂಡು ಏನಾಯ್ತು? ಆ ಟೈಮಲ್ಲಿ ನಾನು 1 ತಿಂಗಳು ಮುಂಚೆ ಬಂದಿದ್ದೆ ಇಂಡಿಯಾಗೆ. ನಾನು ನನ್ನ ತವ್ರ ಮನೇಲಿದ್ದೆ, ಅಲ್ಲಿ ಪರಿಚಯ ಆಗಿದ್ದು, ಅಲ್ಲಿ ಎಲ್ಲ ಆಗಿದ್ದು. ಆ 1 ತಿಂಗಳು ನನ್ ಗಂಡ ನನ್ ಜೊತೆಲಿ ಇರ್ಲಿಲ್ಲ, ಅಮೆರಿಕದಲ್ಲೇ ಇದ್ರು. ಅವ್ರು 1 ತಿಂಗಳು ತಡವಾಗಿ ಬಂದ್ರು. ಆಮೇಲೆ ಬಂದು ಅವರು ಬೆಂಗಳೂರಲ್ಲಿ ಇದ್ರು, ನಾನು ಚಿಕ್ಕಮಂಗ್ಳೂರಲ್ಲಿದ್ದೆ. ನನಗೆ ಅವಾಗ ಸ್ವಲ್ಪ ಆರೋಗ್ಯ ಸರಿ ಇರ್ಲಿಲ್ಲ. ಆ ಚಿಕಿತ್ಸೆಯಲ್ಲಿ ನಾನು ಅಲ್ಲೇ ಇದ್ದೆ. ಆ ಟೈಮಲ್ಲಿ ಇದೆಲ್ಲ ನಡೀತು. ಅವ್ನ್ ಪರಿಚಯ ಆದ, ಅವನ ಜೊತೆ ಮಾತುಕತೆ ನಡೀತು, ಅವನ ಜೊತೆ ಪ್ರೀತಿ ಬಂತು, ಎಲ್ಲ ಆಯ್ತು. ಆ ಮಧ್ಯದಲ್ಲಿ ನಾನು ಇವ್ರನ್ನ ಕರೀತಾ ಇದ್ದೆ, ಬನ್ನಿ ನನಗಿಂಗ್ ಕಷ್ಟ ಆಗ್ತಿದೆ ಅಂತ. ಆವಾಗ್ಲೂನು ಅವ್ರು ಏನಕ್ ಬರ್ಲಿಲ್ಲ ನಂಗೆ ಗೊತ್ತಿಲ್ಲ. ಅದೇ ಹೇಳ್ತಾ ಇದ್ನಲ್ಲ, ಅವ್ರದ್ದು ಕಂಜೂಸ್ತನ, ಇನ್ನೊಂದ್ ತರಕ್ ಯೋಚನೆ ಮಾಡ್ತಾರೆ ಅಂತ. ಹಂಗಾಗಿ ಗಂಡನನ್ನ ಸನಿಹ ಕರೀತಾ ಇದ್ರಿ? ನನ್ ಕರೀತಾ ಇದ್ದೆ ಅವ್ರನ್ನ, ಬನ್ನಿ ನನಗ್ ಕಷ್ಟ ಆಗ್ತಿದೆ, ನನ್ ಚಿಕಿತ್ಸೆ ತಗೊಂತಾ ಇದೀನಿ, ಈ ಟೈಮಲ್ಲಿ ನನಗ್ ನೀವ್ ಬೇಕು ಬನ್ನಿ ಅಂತ ಕರೀತಾ ಇದ್ದೆ. ಬರ್ಲಿಲ್ಲ ಅವರು. ಅವ್ರು ಯಾವಾಗ ಬರ್ಲಿಲ್ಲ, ಇವ್ರದ್ದು ಇಷ್ಟೇ, ನಾನು ಇನ್ನೂ ಸುಧಾರಿಸ್ಕೊಂಡು ಹೋದಷ್ಟು ನನಗ್ ಕಷ್ಟನೇ, ಇವ್ರು ಆಗಲ್ಲ ಅಂದ್ರೆ ನನಗೆ ಮುಂಚೆಯಿಂದನೂ ಇತ್ತು. ಇವ್ರನ್ನ ಬಿಡ್ಲೇಬೇಕು, ನನಗ್ ಇಷ್ಟ ಆಗೋರು ಯಾರು ಸಿಕ್ತರು ಅಂದ್ರೆ ಇವ್ರನ್ನ ಬಿಡ್ಲೇಬೇಕು ಅನ್ನೋದು ಇತ್ತು ನನ್ ತಲೆಯಲ್ಲಿ. ಹಂಗಾಗಿ ಅವನು ಇದಕ್ ಬಂದ, ಒಪ್ಕೊಂಡೋ ಏನೋ ನನ್ಗ್ ಗೊತ್ತಿಲ್ಲ ಗುರುಜಿ ನಾನು ಏನ್ ಮಾಡ್ದೆ ಅಂತ. ಆಯ್ತು, ಮುಂದುವರ್ಸುವ. ಆಯ್ತು, ಅವನು ಆ ಸಲಿಗೆಯಿಂದ ನನಗೆ, ನಾನು ಆಚೆ ಹೋಗ್ತಾ ಇದೀನಿ, ನನಗ್ ದುಡ್ಡು ಕೊಡು ಅಂತ ಕೇಳ್ದ. ಅವನು ನನಗೆ ಇದ್ರ ಲಕ್ಷ್ಮಿ ತರ 100 ರೂಪಾಯಿ ಕೊಡು ಸಾಕು, ನಾನು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಏನಂತ, ನಾನು ಯಾವ್ದೋ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ನನಗ್ 100 ರೂಪಾಯಿ ಕೊಡು ಸಾಕು ಅಂತ ಹೇಳಂದ ನಿಮ್ ಕೈಯಿಂದ. ತರ ಅಂತ. ಯಾವಾಗ್ಲೂನು ನಮ್ಮ ಅಮ್ಮನ ಹತ್ರ ಇಸ್ಕೊಂಡ್ ಹೋಗ್ತಾ ಇದ್ದೆ, ಇವಾಗ ನಿನ್ನ ಹತ್ರ ಇಸ್ಕೊಂಡ್ ಹೋಗ್ಬೇಕು ಅನ್ನಿಸ್ತಿದೆ, ನೀನ್ ಕೊಡು ಅಂತ ಅಂದ. ಇಲ್ಲ, ನನ್ನದು ಅದೃಷ್ಟದಲ್ಲಿ ನಂಬಲ್ಲ, ನಿಮಗ್ ಬೇಕಾ ಇಸ್ಕೊಂಡ್ ಹೋಗಿ, ನನ್ ಕೊಡಲ್ಲ ಅಂತ ಅನ್ನಲ್ಲ, ಕೊಡ್ತೀನಿ, ಬಟ್ ಆ ಅದೃಷ್ಟದಲ್ಲಿ ನಾನ್ ನಂಬಲ್ಲ. ನೀವ್ ಹೋಗಿ ಏನಾರು ಸೋತ್ ಬಂದ್ರೆ ಅಥವಾ ಇನ್ನೇನಾರು ಆಯ್ತು ಅಂದ್ರೆ, ಸೋಲಾಯ್ತು ಅಂದ್ರೆ, ನೋಡು ಇವಳಿಂದ ಹಿಂಗ ಆಯ್ತು ಅಂತ ಅನ್ನೋದು ಬೇಡ. ಹೋಗ್ಬೇಕಾದ್ರೆಲ್ಲ ನಿಮ್ಮ ಅಮ್ಮನ ಹತ್ರ ತಾನೇ ಇಸ್ಕೊಂಡ್ ಹೋಗ್ತಾ ಇದ್ದಿದ್ದು, ನಿಮ್ಮ ಅಮ್ಮನ ಹತ್ರನೇ ಇಸ್ಕೊಂಡ್ ಹೋಗಿ ಅಂತಾನೋ ಅಂದೆ. ಅವ್ರು ಇಲ್ಲ ನಂಗೆ ಬೇಕು, ಕೊಡು ಕೊಡು, ಸರಿ ಕೊಡ್ತೀನಿ ಅಂತೇಳಿ 100 ರೂಪಾಯಿ ಕೊಟ್ಟೆ. ಅದ್ರ ಜೊತೆಗೆ 50,000 ಬೇಕು ಅಂತ ಕೇಳ್ದ. ಈ ಮೊದಲನೇ ಹುಡುಗನ್ ಜೊತೆ ಹಣದ್ದೇನಿತ್ತಲ್ಲ ಅದೆಲ್ಲ ರಿಕವರ್ ಆಗಿತ್ತಾ? ಆಗಿರ್ಲಿಲ್ಲ, ಇನ್ನೂ ಆಗಿಲ್ಲ, ನಡೀತಾನೆ ಇದೆ. ಅವನು ಚಕ್ಕಿಗೆ ಸೈನ್ ಮಾಡ್ಬಿಟ್ಟು ಕೊಡ್ತೀನಿ ನಾನು, ನನಗೆ ಇಷ್ಟ ದಿನ ಟೈಮ್ ಅಂತ ಕೊಡು, ಇಲ್ಲ ಅಂದ್ರೆ ನೀನ್ ಆ ಚೆಕ್ ಅನ್ನು ತಗೊಂಡೋಗಿ ಕೇಸ್ ಮಾಡ್ಕೊ, ಆಮೇಲೆ ನಾನು ಕೊಡ್ತೀನಿ ಅಂತೇಳಿ ಅಂದ. ಈಗ ಅದು ನಡೀತಾ ಇದೆ. ಓಕೆ, ಅದಿನ್ನೂ ಆಗಿಲ್ಲ, ಕ್ಲಿಯರ್ ಆಗಿಲ್ಲ. ಬಟ್ ಈ ಹುಡುಗಂದು ಮತ್ತೆ ಅದೇ ವಿಚಾರ ಶುರುವಾಯ್ತು. ಈ ಹುಡುಗಂಗೆ ಮತ್ತೆ ದುಡ್ಡು ಬೇಕು ಅಂತ ಹೇಳಿ ಬಂದ. ಅವನು ಸ್ನೇಹಿತ ಆಗಿದ್ದಕ್ಕೆ ಡೌಟ್ ಬಂತ? ಎಲ್ಲಾದ್ರೂ ಈ ಡೌಟ್ ಬಂತ? ಇಲ್ಲ ಇಲ್ಲ, ನನಗೆ ಅಲ್ಲಿ ನಂದು ಏನು ಕೆಟ್ಟ ಗುಣನೋ ಒಳ್ಳೆ ಗುಣನೋ ಗೊತ್ತಿಲ್ಲ, ನಂಬಿಡ್ತೀನಿ, ತುಂಬಾ ಬೇಗ ನಂಬ್ತೀನಿ ಜನನ್ನ. ನಮ್ದೆ ನಾನು ಇದ್ದಿದ್ದ ಸಿಚುವೇಶನ್ಗೂನು, ನನಗಾಗಿದ್ದಕ್ಕೂನು, ಪರಿಸ್ಥಿತಿಲೂ ನಮ್ದೆ. ಇವನು ಇಷ್ಟಪಡ್ತಿದ್ದಾನೆ ನಿಜವಾಗ್ಲೂನು ಅನ್ಕೊಂಡ್ ನಂಬ್ಕೊಂಡು, ಸರಿ 50,000 ಅಷ್ಟೇ ಅಲ್ಲ, ನನ್ ಕೈಯಲ್ಲಿ ಬೇರೆ ದುಡ್ಡು ಆಡ್ತಾ ಇತ್ತು. ಆ ದರ್ಶನಕ್ಕೂ ನಂಗೆ ಏನೂ ಗೊತ್ತಿಲ್ಲ ಗುರುಜಿ, ಏನಾಯ್ತು ಅಂತ ಗೊತ್ತಿಲ್ಲ. 50,000 ಅಷ್ಟೇ ಅಲ್ಲ, ಬಿಡು ಹೋಗ್ಲಿ, ಕೊಡ್ತಾನೆ ಅಂತ ಹೇಳಿ ನಂಬಿಟ್ಟು ಕೊಟ್ಟೆ ಅವನಿಗೆ. ಅವನು ಕೊಟ್ಟಾದ್ಮೇಲೆ ಹೇಳ್ದ, ನಾನು ಹಿಂಗೆ ಗೋವಾಗ್ ಹೋಗ್ತಾ ಇದೀನಿ, ಕೆಸಿನೋಗ್ ಹೋಗ್ತಾ ಇದೀನಿ, ನನ್ ಹೋದಾಗೆಲ್ಲ ಗೆದ್ಕೊಂಡೇ ಬಂದಿದೀನಿ, ಯಾವತ್ತೂ ಸೋತಿಲ್ಲ, ಅಮ್ಮನ ಹತ್ರ ತಗೊಂಡ್ ಹೋಗ್ತಾ ಇದ್ದಿದ್ದು, ಈ ಸಲ ನಿನ್ನ ಹತ್ರ ತಗೊಂಡ್ ಹೋಗ್ತಾ ಇದೀನಿ, ಗೆದ್ಕೊಂಡೇ ಬರ್ತೀನಿ, ಕೊಡು. ಅಂದ್ರೆ ಅದೊಂದು ರೀತಿಯ ಜೂಜಾಟ? ಜೂಜೆ. ಬಟ್ ಕೊಡ್ಬೇಕಾದ್ರೆ ಆ ವಿಷಯ ನಿನಗೆ ಗೊತ್ತಿತ್ತ? ಇಲ್ಲ, 50,000 ಕೊಡ್ಬೇಕಾದ್ರೆ ಗೊತ್ತಿರ್ಲಿಲ್ಲ, ಇಸ್ಕೊಂಡ್ ಆದ್ಮೇಲೆ ಹೇಳ್ದ. ಗೊತ್ತಾದ್ಮೇಲೆ ವಾಟ್ ಇಸ್ ಯುವರ್ ಫೀಲಿಂಗ್? ಏನು ಮಾಡಂಗಿಲ್ಲ, ಪರಿಸ್ಥಿತಿ ಅಂದ್ರೆ ಇಷ್ಟಪಟ್ಟಿದೀನಿ, ಕೊಟ್ಬಿಟ್ಟಿದೀನಿ, ಕೊಟ್ಟಾದ್ಮೇಲೆ ಏನು ಮಾಡಂಗಿಲ್ಲ, ಹೋಗ್ತಾ ಇದ್ದಾನೆ, ಸರಿ ಹೋಗ್ ಬನ್ನಿ ಅಂತ ಹೇಳಿ ಕಳ್ಸಂಗ ಆಗಿತ್ತು ಅಷ್ಟೇ. ಹೋದ, 50,000 ಇಟ್ಕೊಂಡೆ ಹೋದ, ಮಾತಾಡ್ಕೊಂಡೇ ಇದ್ದ, ಹೋಗೋ ತನಕನೂ ಮಾತಾಡ್ದ, ಅಲ್ಲಿ ಹೋದ್ಮೇಲೂ ಮಾತಾಡ್ತಾನೆ ಇದ್ದ, 50,000 ಆಡ್ತಾ ಇದ್ದ. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಮತ್ತೆ
ಸೋತ ಗೆದ್ದ ಅದ್ ಏನ್ ಆಡ್ತಾ ಇದ್ದ ಅಂತಾನೂ ಗೊತ್ತಿಲ್ಲ ನನಗೆ. ಸೋಲ್ತಾ ಇದ್ದ ಗೆಲ್ತಾ ಇದ್ದ. ಆಮೇಲೆ ಮತ್ತೆ ಅಲ್ಲಿ ಹೋದ್ಮೇಲೆ ಹಠ ಮಾಡಕ್ ಶುರು ಹಚ್ಕೊಂಡ. ನಂಗಿಲ್ಲ, ನಂಗ್ ದುಡ್ಡು ಬೇಕೇ ಬೇಕು, 1 ಲಕ್ಷ ಹಾಕು ಅಂತ. ನನ್ನ ಹತ್ರ ದುಡ್ಡು ಇದ್ದಿದ್ದು ಅವನಿಗೆ ಗೊತ್ತಿಲ್ಲ, ಎಷ್ಟಿದೆ ಏನು ಗೊತ್ತಿರ್ಲಿಲ್ಲ. ಹಠ ಮಾಡ್ದ. ನನಗೆ ಇಲ್ಲ, ನನ್ ಕೊಡಲ್ಲ, ನಾನ್ ಹೇಳ್ ಕಳ್ಸಿದ್ದೆ, ನಾನು ಇದ್ರ ಮೇಲ್ ಕೊಡಲ್ಲ ಅಂತೇಳಿ. ನೀವ್ ಆಡಂಗಿದ್ರೆ ಅಷ್ಟ್ರಲ್ಲಿ ಆಡ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ಬಿಡಿ, ನನಗ್ ಗೊತ್ತಿಲ್ಲ. ಇಲ್ಲ, ನೀನ್ ಕೊಡ್ಲಿಲ್ಲ ಅಂದ್ರೆ ನಾನು ಸಾಯ್ತೀನಿ ಇಲ್ಲಿ, ನನಗ್ ಕೊಡು ಅಷ್ಟೇ ಅಂತ ಮೇಲಿಂದ ಮೇಲೆ ಹಿಂಸೆ ಕೊಟ್ಟ. ನಾನು ಬ್ಲಾಕ್ ಮಾಡ್ದೆ ಸ್ವಲ್ಪ ಹೊತ್ತು, ಬೇರೆ ತರದಲ್ಲಿ ಕರೆ ಮಾಡ್ದ, ಬೇರೆ ತರದಲ್ಲಿ ಟ್ರೈ ಮಾಡ್ಬಿಟ್ಟು. ಹಿಂಸೆ ಅಂದ್ರೆ ಹೇಳಕ್ ಆಗ್ತಿಲ್ಲ ಗುರುಜಿ, ಅಷ್ಟು ಹಿಂಸೆ ಕೊಡ್ತಿದ್ದ. ಆಮೇಲೆ ಸರಿ ಅಂತ ಮತ್ತು 1 ಲಕ್ಷ ಕೊಟ್ಟೆ. 1 ಲಕ್ಷ? 1.5 ಲಕ್ಷ ಆಯ್ತು ಅಲ್ಲಿಗೆ. ಆಮೇಲೆ ಆಡ್ದ, ಬೆಳಿಗ್ಗೆ ಒಂದಿನ ಪೂರ್ತಿ ಆಡ್ದ, ಗೆದ್ಬಿಟ್ಟು ಆಮೇಲೆ ಮತ್ತೆ ನನಗೆ ವಾಪಸ್ ಹಾಕ್ತ ದುಡ್ಡನ್ನ. 180 ಹಾಕ್ದ. ಹಿಂಗ್ ಗೆದ್ದೆ, ನಂದು ಇಷ್ಟ ಆಯ್ತು, ಹಿಂಗ್ ಹೋಗಿತ್ತು, ಇಷ್ಟ ಬಂತು, ಹಿಂಗ್ ಹಾಕ್ದೆ ಅಂತ ಹೇಳಿ ಅವ್ರ ಅಕ್ಕನ ಹತ್ರ ಹಾಕಿಸ್ತ ನನಗೆ. ರಾತ್ರಿ ಹಾಕಿಸ್ತ 180ನ್ನ. ಸರಿ, ಇನ್ನೇನಾಗಿದೆ ಅಷ್ಟೇ ಸಾಕು, ಬಂದ್ಬಿಡಿ, ಮತ್ತೆ ಬೇಡ, ಇನ್ ನನ್ನ ಹತ್ರ ದುಡ್ಡಿಲ್ಲ, ನನ್ ಕೊಡೋದು ಇಲ್ಲ, ಇನ್ ನನ್ನ ಹತ್ರ ದುಡ್ಡಿನ ವ್ಯವಹಾರ ಬೇಡ, ಬಂದ್ಬಿಡಿ ಅಂತ ಹೇಳಂದೆ. ಹಾ ಸರಿ ಬರ್ತೀನಿ, ನಾಳೆ ಅದನ್ನ ಅಕೌಂಟಿಗೆ ಹಾಕೊಂಡು ಬರ್ತೀನಿ. ಬೆಳಿಗ್ಗೆ ಎದ್ಬಿಟ್ಟು ಮತ್ತೆ ಹೋಗ್ಬೇಕಾದ್ರೆ ದುಡ್ಡು ಇಸ್ಕೊಂಡ್ ಬರ್ತೀನಿ ಅಂತ ಹೋದವರು ಮತ್ತೆ ಬಂದಿದ್ದ ದುಡ್ಡಲ್ಲಿ ಆಡಕ್ಕೆ ಅಂತ ಶುರು ಹಚ್ಕೊಂಡಿದ್ದಾರೆ. ಅಲ್ಲಿ ಒಳಗ್ ಹೋದಾಗ ನೆಟ್ವರ್ಕ್ ಸಿಗಲ್ಲ, ನನ್ನ ಹತ್ರ ಮಾತಾಡಕ್ಕೂ ಆಗಿಲ್ಲ. ಮತ್ತೆ ಅದೇ ಆಯ್ತು, ಮತ್ತೆ ಸೋತ್ರು. ಮತ್ತೆ ಇನ್ ಬೇರೆ ಯಾರ ಹತ್ರನೋ ದುಡ್ಡು ಇಸ್ಕೊಂಡ್ರು, ಏನೇನೋ ಮಾಡಿದ್ರು. ಮತ್ತೆ ರಾತ್ರಿ ನನಗ್ ಕರೆ ಬಂತು. ಆ ದಿನ ಹಗ್ಲು ಪೂರ್ತಿ ನನಗ್ ಕರೆ ಬಂದಿಲ್ಲ, ರಾತ್ರಿ ಮತ್ತೆ ಕರೆ ಬಂತು. ಕರೆ ಬಂದಿದೆ, ಇನ್ನೊಂದ್ ಸ್ವಲ್ಪ ಹಣ ಹಾಕು ಅಂತಲ್ಲ. ಹಾ, ಮಧ್ಯರಾತ್ರಿ. ನಾನು ಇಲ್ಲ ಆಗದೇ ಇಲ್ಲ ನನಗೆ, ಅದ್ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ. ಅಲ್ಲಿ ಕ್ರೂಸಲ್ಲಿ ಹೋಗ್ಬೇಕು, ನನ್ ಕ್ರೂಸಿಂದ ಬಿದ್ದು ಸಾಯ್ತೀನಿ, ನೀನ್ ಹಾಕ್ಲಿಲ್ಲ ಅಂದ್ರೆ ನೋಡ್ಬೇಕಾದ್ರೆ ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ ಮಾಡ್ಕೊಂಡು ಸಾಯೋ ರೀತಿ ಮಾಡ್ದ. ನಾನ್ ಇಲ್ಲಿ ಕುತ್ಕೊಂಡು ನಾನು ಏನು ಮಾಡಂಗಿಲ್ಲ. ಒಂದು ದುಡ್ಡು ಕೊಟ್ಟಿದೀನಿ, ಇನ್ನೊಂದು ಸತ್ರೆ ಪೊಲೀಸ್ ಕೇಸ್ ಆಗತ್ತೆ, ಮತ್ತೆ ಮತ್ತೊಂದಾಗತ್ತೆ, ಮತ್ತೆ ನನಗೆ ತಲೆನೋವು. ಪ್ರೀತಿ ಮಾಡಿದೀನಿ ಇನ್ನೊಂದು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನನಗೆ. ಮತ್ತೆ 1.5 ಲಕ್ಷ ಹೋಯ್ತು. ಓಕೆ, ಅಂದ್ರೆ 180 ವಾಪಸ್ ಹಾಕಿದ್ಮೇಲೆ ಮತ್ತೆ 1.5 ಲಕ್ಷ ಕಳಿಸ್, ಮತ್ತೆ 1.5 ಹೋಯ್ತು. 180 ಹಾಕಿದ್ನಲ್ಲ ಅದನ್ನೇ ವಾಪಸ್ ಕೊಡು, ನಾನ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಂದ. ಮತ್ತೆ ಅದೇ 1.5 ವಾಪಸ್ ಕೊಟ್ಟೆ. ಅಂದ್ರೆ ಥ್ರೂ ಏನ್ರ ಮೂಲಕ ಕಳಿಸ್ತಾ ಇದ್ರಿ? ಗೂಗಲ್ ಪೇ, ಫೋನ್ ಪೇ. ಅವನ ಅಕೌಂಟ್ಗೆ ಆಗ್ತಾ ಇದ್ದೆ. ಇದೇ ರೀತಿ 2 ದಿವಸ ಆಯ್ತು, 3 ದಿವಸ ಆಯ್ತು, ಇದೇ ರೀತಿ ನಡೀತಾ ಇತ್ತು ಗುರುಜಿ. ಆಮೇಲೆ ನನಗಿದು ನೋಡಕ್ ಆಗ್ತಾ ಇರ್ಲಿಲ್ಲ. ನೀವು ಏನ್ ಮಾಡ್ತೀರಾ, ಸೋಲ್ತಿರೋ ಗೆಲ್ತಿರೋ ನನಗ್ ಗೊತ್ತಿಲ್ಲ, ವಾಪಸ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಇವತ್ತಿಗೆನೆ ನಂಗ ದುಡ್ಡು ಬೇಡ, ಏನು ಬೇಡ, ನಿಮ್ ಸಂಬಂಧನೂ ಬೇಡ, ನಾನ್ ಮುರ್ಕೊಂತ ಇದೀನಿ ಅಂತೇಳಂದೆ. ಅವರು ಸರಿ ಬರ್ತಾ ಇದೀನಿ, ಈಗ ಸೋತಿದೀನಿ, ಬರ್ತಾ ಇದೀನಿ, ಮತ್ತೆ ನಾನ್ ದುಡ್ಡು ಮಾಡ್ಕೊಂಡ್ ಹೋಗಿ ಅದನ್ನ ಗೆದ್ಕೊಂಡ್ ನಿನಗ್ ಕೊಡ್ತೀನಿ ಅಂತ ಅಂದ್ರು. ಸರಿ, ಏನ್ ಮಾಡ್ತೀನ ನನಗೆ ಗೊತ್ತಿಲ್ಲ, ನೀವು ಫಸ್ಟ್ ವಾಪಸ್ ಬನ್ನಿ, ಅಲ್ಲೇ ಇದ್ರೆ ಮತ್ತೆ ಕಷ್ಟ ಆಗತ್ತೆ, ಬನ್ನಿ ವಾಪಸ್ಸು ಅಂತ ಅಂದೆ. ಅವರು 4 ಜನ ಹೋಗಿದ್ರು, ಅವ್ರನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಇವ್ರೊಬ್ರೆ ವಾಪಸ್ ಬಂದ್ರು. ಬರ್ಬೇಕಾದ್ರೆ ಅವರಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನಾನ್ ಕರ್ಕೊಂಡ್ ಬರೋಣ ಅಂತ ಕಡೂರಿಗೆ ಹೋದೆ, ಕರ್ಕೊಂಡ್ ಬಂದೆ. ಅಂದ್ರೆ ನಿಮ್ಮ ಹತ್ರ ಏನ್ ವೆಹಿಕಲ್ ಇತ್ತು? ಇಲ್ಲ, ಬಸ್ಸಲ್ಲೇ ಹೋದೆ.
ಬಸ್ಸಲ್ಲಿ ಹೋದ್ರಿ, ಕರ್ಕೊಂಡು ಬಂದ್ರಿ. ಅವ್ರು ಟ್ರೈನಲ್ಲಿ ಬಂದು ಕಡೂರಲ್ಲಿ ಇಳಿದ್ರು, ಕಡೂರಿಂದ ನಾನು ಕರ್ಕೊಂಡು ಬಂದೆ. ಬಟ್ ಒಟ್ಟಿಗೆ ನಮ್ಮ ವಿಚಾರ ಅವ್ರ ಮನೆಯವ್ರಿಗೆ ಗೊತ್ತಿತ್ತಾ? ಅವ್ರ ಮನೆಯವ್ರಿಗೆ ಗೊತ್ತಿತ್ತು. ಅವ್ರ ಮನೆಯವ್ರಿಗೆ, ಅವ್ರ ಅಕ್ಕಂಗೆ ನನ್ ಮದ್ವೆ ಆಗಿದೆ, ನಾನು ಡಿವೋರ್ಸ್ ಆಗಿದ್ದೀನಿ, ಇವನನ್ನ ಮದ್ವೆ ಆಗ್ತಿದೀನಿ ಅಂತ ಗೊತ್ತಿತ್ತು. ಮದ್ವೆ ಹಾಕ್ತೀನಿ, ಪ್ರೀತಿಸ್ತದಾನೆ ಅಂತ ಗೊತ್ತಿತ್ತು. ಅವ್ರ ಅಮ್ಮಂಗೆ ಸ್ನೇಹಿತೆ ಅಂತ ಗೊತ್ತಿತ್ತು. ಡಿವೋರ್ಸ್ ಆಗಿತ್ತಾ? ಇಲ್ಲ, ಅವನು ಆತರ ಹೇಳ್ಕೊಂಡಿದ್ದ ಅವ್ರ ಅಕ್ಕನ ಹತ್ರ. ಒಂಚೂರು ಅವ್ರ ಸಮಾಧಾನಕ್ಕೆ ಆಯ್ತು. ಕರ್ಕೊಂಡ್ ಬಂದೆ. ಬರ್ಬೇಕಾದ್ರೆ ನನ್ನ ಅಕೌಂಟ್ ಚೆಕ್ ಮಾಡ್ದ. ಎಷ್ಟಿದೆ ತೋರ್ಸು, ನಾನು ತೋರ್ಸಲ್ಲ. ಇಲ್ಲ ತೋರ್ಸು ನಾನೇನು ಇಸ್ಕೊಳಲ್ಲ, ತೋರ್ಸು ಅಂತ ಹೇಳಂದ. ಮತ್ತು ನಂಬಿಟ್ಟು ತೋರಿಸ್ದೆ. ನಾನು ಹೇಳ್ದೆ ಆಮೇಲೆ ತೋರಿಸ್ಬಿಟ್ಟು, ಇದು ನನ್ ದುಡ್ಡಲ್ಲ, ನನ್ ಮನೆಯವ್ರ ದುಡ್ಡು, ನಾನು ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದೀನಿ, ಇದು ಅವ್ರ ದುಡ್ಡು, ಅವ್ರಿಗೆ ಕೊಡ್ಲೇಬೇಕು ನಾನು, ನಂದು ಅಂತ ಇರೋದು 5 ಲಕ್ಷ ಅಷ್ಟೇ ಅಂತ ತೋರಿಸ್ದೆ. ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟ್ ಇತ್ತಾ? ಓಕೆ, ನೀವೀಗ ಬಸ್ಸಲ್ಲಿ ಹೋಗ್ತಾ ಇದ್ದೀರಾ? ಬಸ್ಸಲ್ಲಿ ನಡೆದಿದ್ದು. ಅಂದ್ರೆ ಪಕ್ಕ ಪಕ್ಕ ಕೂತು ಬಸ್ಸಲ್ಲಿ ಹೋಗ್ತಾ ಇದ್ದ, ಆಗ ಇದು ಅಮೌಂಟ್ ವಿಚಾರ ಹೇಳಿದ್ದು. ಅವನ ಉದ್ದೇಶ ಏನಿತ್ತು ಅಂತ ನನಗೆ ಗೊತ್ತಿಲ್ಲ ಗುರುಜಿ. ತೋರ್ಸು ಅಂದ, ತೋರಿಸ್ದೆ. ಮತ್ತೆ ಬಂದ, ಅವನ್ ಮನೆಗ್ ಹೋದ, ನಾನ್ ನನ್ ಮನೆಗ್ ಹೋದೆ. ಅವ್ನ್ ನನಗೆ ಅಲ್ಲಿಂದ ಒಂದು ಉಡುಗೊರೆ ತಂದಿದ್ದ ಅಷ್ಟೇ. ಹೆಂಡತಿಗೆ ಏನಾದ್ರು ತರ್ಬೇಕು ಅಂತ ಹೇಳಿ ತಗೊಂಬಂದಿದ್ದ. ಹೆಂಡತಿಗ? ಅಲ್ಲಿ ಹೋಗಿದ್ನಲ್ಲ, ಆ ನೆನ್ಪಿಗೆ ಏನಾದ್ರು ತರ್ಬೇಕು ಅಂತ ಹೇಳಿ ನನಗ್ ತಗೊಂಬಂದಿದ್ದ. ನೆನ್ಪಿಗೆ? ನನ್ಗೆ ಹೆಂಡತಿಗೆ ನಂಗೆ ಕೇಳಿ. ಇಲ್ಲ, ನೆನ್ಪಿಗೆ. ಓಕೆ, ಆಯ್ತು. ಮತ್ತೆ ಅವನು ಅದು ಕಳ್ಕೊಂಡ್ ಬಂದಿದೀನಿ ಅನ್ನೋದು ಅವ್ನ ತಲೆಯಲ್ಲಿ ಕೊರಿತಾ ಇತ್ತು ಅನ್ಸುತ್ತೆ. ಹೋಗ್ಲಿ ಬಿಡಿ, ಸ್ವಲ್ಪ ತಾನೇ ಹೋಗಿರೋದು, ಮತ್ತೆ ಹೋದ್ರೆ ಮತ್ತೆ ಹೆಚ್ಚು ಕಮ್ಮಿ ಆಗುತ್ತೆ, ಬೇಡ ಅದನ್ನ ತಲೆಯಿಂದ ತೆಗ್ದಾಕ್ಬಿಡಿ. ಇಲ್ಲ, ನಾನು ಹೋಗ್ಲೇಬೇಕು, ನಾನು ಯಾವತ್ತೂ ಸೋತಿಲ್ಲ, ಈ ಸಲ ಹಿಂಗಾಗಿದೆ, ನಾನು ಹೋಗ್ಲೇಬೇಕು, ನಾನು ಅದನ್ನ ರಿಕವರ್ ಮಾಡ್ಕೊಂಡ್ ಬರ್ಲೇಬೇಕು ಅಂತ ಕುತ್ಕೊಂಡ. ಅಂದ್ರೆ ಬಿದ್ದಲ್ಲೇ ಗೆಲ್ಬೇಕು ಅಂತ? ಹಂಗೆ ಅಂತ ಇದ್ದ. ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ಆಮೇಲೆ 3 ದಿನ ಬಿಟ್ಬಿಟ್ಟು ಮತ್ತೆ ಹೋಗ್ತೀನಿ ಅಂತ ಹೇಳಿ ಕುತ್ಕೊಂಡ. ಇದನ್ ಬಿಟ್ಟು ಆತ ಬೇರೆ ಏನ್ ಕೆಲಸ ಮಾಡ್ತಿದ್ದ? ಗುರುಜಿ, ಅದನ್ನ ನಾನು ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ. ನನ್ನ ಹತ್ರ ಹೇಳ್ತಾ ಇದ್ದಿದ್ದವನು ನಾನು ಫೈನಾನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಫೈನಾನ್ಸ್ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆಮೇಲೆ ನಾನು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ದೀನಿ.